ಶಿಕ್ಷಣ, ಮಾಹಿತಿ, ಮನರಂಜನೆಯ ಸಂಗಮ. ಇದು ನಭೋವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ. ಇದೀಗ ಅಭಿಮಾನಿ ಬಳಗಕ್ಕಿರುವ ವಿಪುಲ ಅವಕಾಶಗಳ ಮಹಾಪೂರದಲ್ಲಿ ರೇಡಿಯೋ ಸವಾಲು ಎದುರಿಸುತ್ತಿದೆ. ಬಾನಂಗಳದಲ್ಲಿ ತನ್ನ ಇರುವಿಕೆಗಾಗಿ ಹರಸಾಹಸ ಪಡುತ್ತಿದೆ. ಮೌಖಿಕ ಪರಂಪರೆಯ ಜನಪದ, ನಾಟಕ, ರೂಪಕ, ಚಿಂತನ, ಮಂಥನ ಮುಂತಾಗಿ ಮಹಿಳೆಯರು, ಮಕ್ಕಳು, ಯುವಜನರು, ವಯೋವೃದ್ಧರೆಲ್ಲರ ಮನ ತುಂಬಿದ್ದ ರೇಡಿಯೋ ಇದೀಗ ಆಪ್ಗಳ ಮೂಲಕ ಮೊಬೈಲ್ ರೇಡಿಯೋ ಆಗಿ ಹೊಸ ಸ್ವರೂಪ ಪಡೆದುಕೊಳ್ಳುವತ್ತ ಸಾಗಿದೆ. ಜಾಗತಿಕವಾಗಿ ರೇಡಿಯೋ ಮಾಹಿತಿ ಜಾಲವಾದರೆ ಭಾರತಕ್ಕೆ ರೇಡಿಯೋ ಸಂವಹನ ಜಾಲ. ಸಾರ್ವಜನಿಕ ಪ್ರಸಾರ ಸೇವೆಯಿಂದ ವಿವಿಧತೆಯಲ್ಲಿ ಏಕತೆಯ ಅರಿವು ಸಾರುವ ರೇಡಿಯೋ ಇಂದಿಗೂ ಬೆರಗು ಮೂಡಿಸುವ ಸೋಜಿಗದ ಮಾಧ್ಯಮ. ಜಾಗತಿಕ ರೇಡಿಯೋ ದಿನಾಚರಣೆಯ ಇಂದಿನ ಶುಭ ಸಂದರ್ಭದಲ್ಲಿ ಬಾನುಲಿ ತರಂಗಗಳ ಚಿಲಿಪಿಲಿ ನಿರಂತರವಾಗಿರಲಿ, ಎಂದಿನಂತೆಯೇ ಜ್ಞಾನದ ಬೆಳಕು ಪ್ರವಹಿಸುತ್ತಿರಲಿ ಎಂಬ ಹಾರೈಕೆ ನಮ್ಮೆಲ್ಲರದಾಗಲಿ. ತಮಗೆಲ್ಲರಿಗೂ ಜಾಗತಿಕ ರೇಡಿಯೋ ದಿನಾಚರಣೆಯ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳು.